ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಓಕೆ, ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಎನಿ ಒನ್ ಆಪ್ಷನ್ ನೀವು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಅಗೇನ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಆಗಿಲ್ಲ, ಕಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನ್ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಅಥವಾ ಡೇಟ್ ಆಫ್ ಬರ್ತ್ ಎರಡಲ್ಲಿ ಒಂದಿರುತ್ತೆ. ಡೈರೆಕ್ಟಾಗಿ ಆ ಒಂದು ಆಪ್ಷನ್ ಚೂಸ್ ಮಾಡ್ಕೊಬೋದು. ಓಕೆ ದೆನ್ ಗಾಯ್ಸ್, ಓಕೆ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಅಗೇನ್ ಕರೆಂಟ್ ಎನರ್ಜೀಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿದ್ದೀರಾ ಅಥವಾ ಸೆಪರೇಷನ್ ಅಲ್ಲಿದ್ದೀರಾ, ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಅದ್ರ ಬಗ್ಗೆ ಒಂದು ವಿಡಿಯೋ ಆಗಿರುತ್ತೆ. ಓಕೆ, ಸೊ ತಡ ಮಾಡೋದು ಬೇಡ ಗೈಸ್. ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ನಿಮ್ಮ ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಮೆಸೇಜ್ನ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ತುಂಬಾನೇ ಹೈಟ್ ಆಯ್ತು ಅನಿಸ್ತಾ ಇದೆ. ಓಕೆ, ಸ್ವಲ್ಪ ಕೆಳಗೆ ಮಾಡೋಣ. ಓಕೆ, ಸೊ ಯಾ, ನೌ ಇಟ್ಸ್ ಬೆಟರ್. ಅಂಡ್ ಅಟ್ ಎನಿ ಮೂಮೆಂಟ್ ನಿಮಗೆ ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೊಬೇಕು ಅನ್ಸಿದ್ರೆ, ಅಂದ್ರೆ ಕೆಲವೊಂದು ಕ್ವೆಶನ್ಸ್ನ ಜನರಲ್ ಆಗಿ ಕೇಳಕ್ಕಾಗಲ್ಲ, ಪರ್ಸನಲ್ ಆಗಿ ಕೇಳಬೇಕು ಅಂತ ಡೆಫಿನೆಟ್ಲಿ ತುಂಬಾ ಜನಕ್ಕೆ ಅನ್ಸುತ್ತೆ ಅಲ್ವಾ. ಸೊ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಬಹುದು. ಆಲ್ ರೈಟ್, ಸೊ ಇಮೇಜಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ ದೆನ್ ಐ ಹೋಪ್ ನೀವು ಒಂದು ಆಪ್ಷನ್ ಚೂಸ್ ಮಾಡಿದೀರಾ ಅಂತ. ಅಗೇನ್ ಸೇಮ್ ಥಿಂಗ್, ನಿಮಗೆ ಇನ್ ಕೇಸ್ ಆಪ್ಷನ್ ಚೂಸ್ ಮಾಡಕ್ ಆಗ್ಲಿಲ್ಲ, ಡಿಫಿಕಲ್ಟ್ ಆಯ್ತು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ. ಡೇಟ್ ಆಫ್ ಬರ್ತ್ ನಿಮ್ಮ ಜೋಡಿಯಾಕ್ ಸೆನ್ಸ್ ಎರಡಲ್ಲಿ ಒಂದಲ್ಲಿ ನೀವು ಚೂಸ್ ಮಾಡ್ಕೊಬಹುದು. ಓಕೆ, ನಾನು ಎವ್ರಿ ಟೈಮ್ ಈ ಒಂದು ವಿಡಿಯೋ ಆಂಗಲ್ ನ ಚೇಂಜ್ ಮಾಡ್ತಾನೆ ಇದ್ದೀನಿ. ಬಿಕಾಸ್ ಐ ಡೋಂಟ್ ನೋ, ನಾನು ರಿಂಗ್ ಲೈಟ್ ಯೂಸ್ ಮಾಡಲ್ಲ. ನಂಗೆ ಆ ಲೈಟ್ ಒಂದೊಂದ್ಸತಿ ಡೇ ಲೈಟ್ ಅಲ್ಲಿ ವಿಡಿಯೋ ಮಾಡ್ತೀನಲ್ವ, ವಿಂಡೋ ಪಕ್ಕ ಹೋಗಿ ಕೂತ್ಕೊಬಿಡ್ತೀನಿ. ನೈಟ್ ಟೈಮ್ ಶೂಟ್ ಮಾಡೋಷ್ಟೊತ್ತಿಗೆ ಲೈಟ್ಸ್ ಆನ್ ಮಾಡ್ತೀನಿ. ಸೊ ಯು ಗೈಸ್ ಓನ್ಲಿ ನೋ ಲೈಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಇಟ್ಸ್ ಓಕೆ, ಡಸಂಟ್ ಮ್ಯಾಟರ್. ಬಟ್ ಯಾ, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಓಕೆ, ಹೆಲೋ, ಈ ಒಂದು ಟೈಮ್ ಚೂಸ್ ಮಾಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಗ್ರೂಪ್ 1 ಆಗಿರುತ್ತೆ. ಸೊ ಲೆಟ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮಗೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ಫಸ್ಟ್ ಆಫ್ ಆಲ್ ನಾನು ಒಂದಷ್ಟು ಕಾರ್ಡ್ಸ್ ನ ಪುಲ್ ಮಾಡ್ತೀನಿ. ನನ್ನ ಸಿಚುವೇಶನ್ ಏನಾಗ್ತದೆ ಅಂತ ಅರ್ಥ ಮಾಡ್ಕೊಂತೀನಿ. ಓಕೆ, ಅಂಡ್ ದೆನ್ ಅದ್ರ ಮೇಲೆ ನೋಡ್ಕೊಂತ ಹೋಗೋಣ. ಬಟ್ ಲೆಟ್ ಸಿ ಗ್ರೂಪ್ 1 ಏನೆಲ್ಲ ಮೆಸೇಜಸ್ ಬರುತ್ತೆ, ಸಿಚುವೇಶನ್ಸ್ ಏನ್ ಬರುತ್ತೆ ಅಂತ. ಫಸ್ಟ್ ಕಾರ್ಡ್ ಆಗಿ ಬಂದಿದೆ, ವಾವ್, ಲವರ್ಸ್ ಕಾರ್ಡ್ ಬಂದಿದೆ. ವಾಟ್ ಆರ್ ಯು ಗೈಸ್ ಟ್ರೈಂಗ್ ಟು ಸೇ? ಸೆಪರೇಷನ್ ಅಲ್ಲಿ ಇದೀನಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಯು ಬೋತ್ ಆರ್ ಕನೆಕ್ಟೆಡ್ ಅಂತಾನೆ ಹೇಳ್ಬೋದು. ಮೇ ಬಿ ಇಟ್ಸ್ ಲೈಕ್ ಕಾರ್ಮಿಕ್ ಅಂತ ಹೇಳಲ್ಲ, ನಿಮ್ಮಿಬ್ರದ್ದು ಒಂಥರ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಅಂದ್ರೆ ಇವನ್ ನೀವು ಸೆಪರೇಷನ್ ಅಲ್ಲಿ ಇದ್ರೂನು ಆ ಒಂದು ಅಟ್ರಾಕ್ಷನ್ ನಿಮ್ಮಿಬ್ರು ಮಧ್ಯ ಇದ್ದ ಒಂದು ಬಾಂಡಿಂಗ್ ಅದು ಹೋಗಿಲ್ಲ, ಇನ್ನೂ ಇದೆ. ಇದು ನನಗೇನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂದ್ರೆ, ಸೆಪರೇಟ್ ಆದ್ರಿ ನೀವು ಫಾರ್ ಸಮ್ ರೀಸನ್ಸ್. ಮೇ ಬಿ ಆ ಒಂದು ಮೂಮೆಂಟ್ ಅಲ್ಲಿ ಸೆಪರೇಟ್ ಆದ್ರಿ, ಅಥವಾ ಆ ಒಂದು ಚಾಯ್ಸಸ್, ನಿಮ್ಮ ಲೈಫ್ ಚಾಯ್ಸಸ್ ಹಂಗಿತ್ತು ಪ್ರಾಬಬ್ಲಿ. ಇವಾಗ ಫಾರ್ ಅನ್ ಎಕ್ಸಾಂಪಲ್, ಒಬ್ರು ಕರಿಯರ್ಗೆ ಏನು ಬೇರೆ ಒಂದು ಸಿಟಿಗೆ ಹೋಗ್ಬೇಕಾಗಿ ಬರುತ್ತೆ, ಅಥವಾ ಒಬ್ರು ಮನೆಯಲ್ಲಿ ಬೇರೆ ಚಾಯ್ಸಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಮೇ ಬಿ ಯಾರೋ ಒಬ್ರು ಇಲ್ಲಿ ಏನೋ ಇನ್ಯಾರ್ದೋ ಪ್ರೆಷರ್, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಂದ ಸೆಪರೇಟ್ ಆದ್ರು, ಅಥವಾ ಅವ್ರದೇ ಚಾಯ್ಸಸ್ ಮಾಡ್ಬೇಕಾಗಿ ಬಂತು. ಅಂಡ್ ಫಾರ್ ದಟ್ ರೀಸನ್ ನೀವು ಸೆಪರೇಟ್ ಆದ್ರಿ, ಆ ತರ ಒಂದು ಸಿಚುವೇಶನ್ ಬರ್ತದೆ. ಬಟ್ ಈವನ್ ದೋ ನಿಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಎಷ್ಟೇ ಲಾಂಗ್ ಇದ್ರೂ ಏನು ಅಟ್ರಾಕ್ಷನ್ ಅನ್ನೋದು ಇನ್ನೂ ಇದೆ. ಲೆಟ್ ಮೀ ಟೆಲ್ ಯು, ನಿಮ್ಮಿಬ್ರು ಮಧ್ಯೆ ಇದ್ದ ಒಂದು ಪ್ಯಾಷನ್ ಕೂಡ ಇನ್ನೂ ಇದೆ.
ನೀವಿಬ್ರು ಸಪ್ರೇಟ್ ಆಗಿದ್ದೀರಾ ಅಷ್ಟೇ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಅಷ್ಟೇ, ಬಿಟ್ರೆ ನಿಮ್ಮಿಬ್ರು ಮಧ್ಯ ಆ ಕನೆಕ್ಷನ್ ಇಂಟೆನ್ಸಿಟಿ ಅನ್ನೋದು ಚೂರು ಕಡಿಮೆ ಆಗಿಲ್ಲ. ಲೆಟ್ ಮಿ ಟೆಲ್ ಯು, ಇವಾಗ್ಲೂ ಕೂಡ ಅಷ್ಟೇ ಪ್ಯಾಷನೇಟ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಇವಾಗ್ಲೂ ಕೂಡ ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆನೂ ಮಾತಾಡ್ತಾರೆ, ಅಥವಾ ಎನಿ ಸ್ಪೆಷಲ್ ಒಕೇಶನ್ ಲೈಕ್ ಬರ್ಡೇ ಟೈಮ್ ಅಲ್ಲಿ ಆಗಿರ್ಬೋದು, ಏನೋ ಒಂದು ಸ್ಪೆಷಲ್ ಒಕೇಶನ್ ಅಲ್ಲಿ ಆಗಿರ್ಬೋದು, ಎವ್ರಿ ಟೈಮ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ ಕಡೆಯಿಂದ ಏನಾದ್ರೂ ವಿಶಸ್ ಬರುತ್ತಾ. ಇಟ್ಸ್ ಲೈಕ್ ದೂರ ಆದ್ರೂ ನಿಮಗಿದ್ದ ಒಂದು ಪ್ರಯಾರಿಟಿ ಅವರು ಇನ್ಯಾರಿಗೋ ಕೊಟ್ಟಿಲ್ಲ, ನಿಮ್ ಬಗ್ಗೆ ಇದ್ದ ಒಂದು ಒಪಿನಿಯನ್ ಚೇಂಜ್ ಆಗಿಲ್ಲ. ಸೊ ದೇರ್ ಈಸ್ ಕ್ವೀನ್ ಆಫ್ ಪೆಂಟಕಲ್ಸ್. ಲೆಟ್ ಮಿ ಟೆಲ್ ಯು, ಕೆಲವೊಂದೊಂದು ಕನೆಕ್ಷನ್ಸ್ ಅಲ್ಲಿ ವೆರಿ ರೇರ್ ಆಯ್ತಾ, ಫಿಸಿಕಲ್ ಕಂಪ್ಯಾಟಬಿಲಿಟಿ, ಎಮೋಷನಲ್ ಕಂಪ್ಯಾಟಬಿಲಿಟಿ ಆಗಿರ್ಬೋದು, ನಿಮ್ನ ವೆರಿ 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 ಮೆಚೂರ್ಡ್ ಪರ್ಸನ್ ತರ ನೋಡ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು, ಲವರ್ಸ್ ವಿತ್ ಕ್ವೀನ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಮೇ ಬಿ ನೀವು ಕರಿಯರ್ ವಿಚಾರಕ್ಕೆ ಅಥವಾ ಫ್ಯೂಚರ್ ಚಾಯ್ಸಸ್ ಅಂತ ಬಂದಾಗ ಆ ಒಂದು ವಿಷಯಕ್ಕೆ ನೀವು ದೂರ ಆದ್ರಿ ಅನ್ಸುತ್ತೆ, ಅಥವಾ ಮನೆಯವ್ರ ಎಕ್ಸ್ಪೆಕ್ಟೇಷನ್ಸ್ ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ನೀವು ದೂರ ಆದ್ರಿ, ನೀವು ನಿಮ್ಮ ಚಾಯ್ಸಸ್ ನ ಮಾಡ್ಬೇಕಾಗಿ ಬಂತು, ಆತರ ಒಂದು ಸಿಚುವೇಶನ್ ನ ನೋಡ್ತಾ ಇದ್ದೀನಿ. ಓಕೆ, ಗ್ರೂಪ್ 1. ಬಟ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಪಾಸಿಬಿಲಿಟಿ ಇದೆ ಇವರ ಒಂದು ಝೋಡಿಯಾಕ್ ಸೈನ್ ಮಕರ ರಾಶಿ, ವೃಷಭ ರಾಶಿ ಹಾಗೂ ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ ಈ ಪರ್ಸನ್ದು, ಅಥವಾ ಏನು ಮಿಥುನ ರಾಶಿ ಇವ್ರದ್ದು ಆಗಿರೋ ಪಾಸಿಬಿಲಿಟೀಸ್ ಕೂಡ ಇದೆ. ಓಕೆ, ಇಲ್ಲ ನಾನು ನೋಡ್ತಾ ಇದ್ದೀನಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಇವರು, ತುಂಬಾನೇ ಫ್ಯಾಮಿಲಿ ವರ್ಡ್ಸಿಗೆ ಸ್ಟಿಕ್ ಆನ್ ಆಗುವಂತ ಒಂದು ಪರ್ಸನ್ ಇವರು. ಓಕೆ, ಮೇ ಬಿ ಅಗೇನ್ ನಾನು ಮುಂಚೆನೆ ಹೇಳ್ದಂಗೆನೆ ಏನೋ ಒಂದು ಫ್ಯಾಮಿಲಿ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಿಮ್ನ ಗಿವ್ ಅಪ್ ಮಾಡಿದ್ರು. ಇಟ್ಸ್ ಲೈಕ್ ಏನಾಗುತ್ತೆ ಗೊತ್ತಾ, ಸಮ್ಟೈಮ್ಸ್ ಸೊ ಯಾವಾಗ್ಲೂ ಕಾಲೇಜ್ ಅಲ್ಲಿ ಆದ ಲವ್, ಆ ಒಂದು ಮೂಮೆಂಟಿಗಾದ ಅಟ್ರಾಕ್ಷನ್, ಆ ಮೂಮೆಂಟಿಗಾದ ಬಾಂಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಅದು ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ, ಬಿಕಾಸ್ ಆಫ್ ಫ್ಯಾಮಿಲಿ, ಬಿಕಾಸ್ ಆಫ್ ವ್ಯಾಲ್ಯೂಸ್, ಬಿಕಾಸ್ ಆಫ್ ಸಮ್ ಅದರ್ ಥಿಂಗ್ಸ್. ಸೊ ನಿಮ್ದಲ್ಲೂ ಕೂಡ ಅದೇ ಆಗಿರೋದು. ಈ ಕನೆಕ್ಷನ್ ಅಲ್ಲಿ ಎಲ್ಲಾ ಪೊಟೆನ್ಶಿಯಲ್ಲು ಇದೆ. ಓಕೆ, ಇವಾಗ ಹೈಯರ್ ಸ್ಟಡೀಸ್ಗೋಸ್ಕರ ಸಿಟೀಸ್ ಚೇಂಜ್ ಆಯ್ತು, ಎನ್ವಿರಾನ್ಮೆಂಟ್ ಥಿಂಗ್ ಇಂದ ನೀವು ಸಪ್ರೇಟ್ ಆಗ್ಬೇಕಾಗ್ ಬಂತು. ಇಟ್ಸ್ ಲೈಕ್ ತುಂಬಾ ಜನಕ್ಕೆ ನಾನು ಯಾವ ತರ ನೋಡ್ತಾ ಇದೀನಿ, ಮೇ ಬಿ ನೀವು ಹೇಳ್ಕೊಂಡೇ ಇಲ್ಲ, ಯಾವಾಗ್ಲೂ ಆ ಒಂದು ಅಟ್ರಾಕ್ಷನ್ ಅನ್ನೋದು ಇತ್ತು, ಯಾವಾಗ್ಲೂ ಆ ಒಂದು ಬಾಂಡಿಂಗ್ ಅನ್ನೋದೊಂದು ಇತ್ತು, ಯಾವಾಗ್ಲೂ ಇತ್ತು, ಬಟ್ ನಿಮಗೆ ಹೇಳ್ಕೊಳಕ್ ಆಗಿಲ್ಲ. ಬಟ್ ಆ ಬಾಂಡಿಂಗ್ ಅಲ್ಲಿದ್ದ ಇಂಟೆನ್ಸಿಟಿ ಆಗಿರ್ಬೋದು, ಆ ಕನೆಕ್ಷನ್ ಆಗಿರ್ಬೋದು, ಒಂಚೂರು ಕಡಿಮೆ ಆಗಿಲ್ಲ, ಅದ್ ಇದ್ದಂಗೆನೆ ಇದೆ, ಇವಾಗ್ಲೂ ಕೂಡ ಇದ್ದಂಗೆನೆ ಇದೆ. ಬಟ್ ಒನ್ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು, ಇಟ್ಸ್ ಲೈಕ್ ಏನಾಗುತ್ತೆ, ಓಕೆ ಟೀನೇಜ್ ಅಲ್ಲಿ ಅಥವಾ 20s ಅಲ್ಲಿ ಇಷ್ಟ ಆದ್ರು ಈ ಪರ್ಸನ್, ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ನೀವು ಲವ್ ಮಾಡ್ಕೊಂಡು ಕೂರಕ್ ಆಗ್ಲಿಲ್ಲ, ಬಿಕಾಸ್ ನಿಮ್ದೇ ಆದಂತ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಕರಿಯರ್ ಫೋಕಸ್ ಮಾಡ್ಬೇಕಾಗಿತ್ತು, ಫಿನಾನ್ಷಿಯಲಿ ನೀವು ಸ್ಟೇಬಲ್ ಆಗ್ಬೇಕಾಗಿತ್ತು. ಸೊ ಆ ಒಂದು ಮೂಮೆಂಟಿಗೆ, ಈ ಒಂದು ರಿಲೇಶನ್ಶಿಪ್ಗೆ ನೀವು ಪ್ರಯಾರಿಟಿ ಕೊಡ್ಲಿಲ್ಲ. ಬಟ್ ಟ್ರಸ್ಟ್ ಮೀ, ಅದು ಒನ್ ಸೈಡೆಡ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲೇ ಇರ್ಬೋದು, ಇದು ಎಕ್ಸ್ ಪಾರ್ಟ್ನರೇ ಆಗಿರ್ಬೋದು, ನೀವು ಹೇಳ್ಕೊಂಡನೆ ಇದ್ರೂನು ಆ ಒಂದು ಇಂಟೆನ್ಸಿಟಿ, ಆ ಒಂದು ಕನೆಕ್ಷನ್ ಹೇಳ್ತಾ ಇದೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಕೆಲವೊಂದೊಂದು ರಿಲೇಶನ್ಶಿಪ್ಸ್ ಹೆಂಗೆ ಅಂದ್ರೆ, ಯಾವಾಗ್ಲೂ ಎವ್ರಿ ಡೇ ನೀವು ಮೆಸೇಜ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಎವ್ರಿ ಡೇ ನಾನೊಬ್ರು ಬದುಕಿದೀನಿ ಅಂತ ಅಲಾರ್ಮ್ ಹೊಡೆಯೋ ಅವಶ್ಯಕತೆ ಇಲ್ಲ, ಆ ಇಂಟೆನ್ಸಿಟಿನೇ ಹೇಳ್ಬಿಡುತ್ತೆ. ಸೊ ಇಲ್ಲೂ ಕೂಡ ಆಗ್ತಿರೋದು ಇದೆ. ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು, ಇವಾಗ ನೀವಿಬ್ರು ತುಂಬಾನೇ ಮೆಚ್ಯೂರ್ಡ್ ಆಗಿದ್ದೀರಾ, ನಿಮ್ಮ ಕಾಲ್ ಮೇಲೆ ನೀವು ನಿಂತಿದ್ದೀರಾ, ನಿಮ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅಂಡ್ ಯು ಆರ್ ವೆರಿ ಮಚ್ ಗ್ರೇಟ್ಫುಲ್ ಬಿಕಾಸ್ ನೀವು ಕರಿಯರ್ನ ಚೂಸ್ ಮಾಡಿದ್ರಿ, ಫಿನಾನ್ಸ್ ಸಿಚುವೇಶನ್ ಚೂಸ್ ಮಾಡಿದ್ರಿ ರಾದರ್ ದೆನ್ ರಿಲೇಶನ್ಶಿಪ್. ಇವಾಗ ಹೆಂಗೆ ಅಂದ್ರೆ, ನೀವು ಕೂಡ ಸೆಟಲ್ ಆಗಿದ್ದೀರಾ, ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಕೂಡ ಸೆಟಲ್ ಆಗಿದ್ದಾರೆ. ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಯಾರೋ ಒಬ್ರು ಇವರು ಮೇ ಬಿ ಆಲ್ರೆಡಿ ಒಂದು ಐ ಡೋಂಟ್ ವಾಂಟ್ ಟು ಸೇ ರಿಲೇಶನ್ಶಿಪ್ ಅಂತ, ಒಂಥರ ಅವ್ರ ಲೈಫ್ನ ಒಂಥರ ಸೆಕ್ಯೂರ್ಡ್ ಮಾಡ್ಕೊಂಡಿದ್ದಾರೆ. ಅಂಡ್ ಬಟ್ ಒನ್ ಪಾರ್ಟ್ ಆಫ್ ದೇರ್ ಮೈಂಡ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಆ ಇಂಟೆನ್ಸಿಟಿ, ಆ ಅಟ್ರಾಕ್ಷನ್ ಇವುಗಳ ಮಧ್ಯೆ ಏನೂ ಕಡಿಮೆ ಆಗಿಲ್ಲ. ಆ ತರ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಲೆಟ್ ಮೀ ಸಿ.
ಅವರ ಒಪಿನಿಯನ್ ನಿಮ್ ಬಗ್ಗೆ ಏನಿದೆ, ಅವರ ಥಾಟ್ಸ್ ಏನಿದೆ ನಿಮ್ ಬಗ್ಗೆ ಅಂತ. ದೇರ್ ಈಸ್ ದ ಸನ್. ಓಕೆ, ಲೆಟ್ ಮಿ ಟೆಲ್ ಯು, ನಿಮ್ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ವೆರಿ ಗ್ರೇಟ್ಫುಲ್ ಫೀಲ್ ಮಾಡ್ಕೊಂತಾರೆ, ತುಂಬಾ ಖುಷಿ ಆಗುತ್ತೆ ಅವ್ರಿಗೆ. ಬಿಕಾಸ್ ನಿಮ್ ಜೊತೆ ಪ್ರಾಬಬ್ಲಿ ತುಂಬಾ ಮೆಮೊರೀಸ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಅನ್ಸುತ್ತೆ. ನಿಮ್ ಜೊತೆ ಈವನ್ ದೋ ಟೈಮ್ ಸ್ವಲ್ಪನೇ ಸ್ಪೆಂಡ್ ಮಾಡಿರೋದು ಅಂದ್ರೂನು ಮಾಡಿರೋ ಮೂಮೆಂಟ್ಸ್ ಆಗಿರ್ಬೋದು, ಮೆಮೊರೀಸ್ ಆಗಿರ್ಬೋದು, ಇಟ್ಸ್ ಸೋ ಸೋ ಸ್ಪೆಷಲ್ ಅವ್ರಿಗೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನಿಮ್ ನೆನೆಸ್ಕೊಂಡಾಗ. ಇವಾಗ ಆ ಹ್ಯಾಪಿ ಹಾರ್ಮೋನ್ಸ್ ಅವರ ಒಂದು ಬಾಡಿಲಿ ಬರುತ್ತೆ ಅಂದ್ರೂ ಡೌಟೇ ಇಲ್ಲ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ. ಆಲ್ವೇಸ್ ಪಾಸಿಟಿವ್, ಆಲ್ವೇಸ್ ಆಲ್ 3 ಆರ್ ಪಾಸಿಟಿವ್ ಕಾರ್ಡ್ಸ್. ಓಕೆ, ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ರೆ ಟ್ರಸ್ಟ್ ಮೀ, ನಿಮ್ ಬಗ್ಗೆ ತುಂಬಾನೇ ಗುಡ್ ಒಪಿನಿಯನ್ ಇದೆ. ಅವರೊಬ್ರು ನನ್ನ ಲೈಫಲ್ಲಿ ಬಂದ್ರಲ್ಲಪ್ಪ ಅಂತ ಡೆಫಿನೆಟ್ಲಿ ಯೋಚನೆ ಮಾಡ್ತಾ ಇಲ್ಲ ಈ ಪರ್ಸನ್. ನಿಮ್ ಬಗ್ಗೆ ಸ್ಪೆಂಡ್ ಮಾಡಿದ ಎಲ್ಲಾ ಮೂಮೆಂಟ್ಸ್ ಕೂಡ ಇವಾಗ್ಲೂ ಗ್ರೇಟ್ಫುಲ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಲೆಟ್ ಮೀ ಟೆಲ್ ಯು, ತುಂಬಾನೇ ಪಾಸಿಟಿವ್ ಎನರ್ಜಿ. ಚಾಯ್ಸಸ್ ತುಂಬಾ ಕ್ಲಿಯರ್ ಆಗಿದೆ. ಬಟ್ ಲೆಟ್ ಮೀ ಸಿ ನಿಮ್ಮಿಬ್ರದ್ದು ಕನೆಕ್ಷನ್ ಫ್ಯೂಚರ್ ಹೆಂಗಿದೆ. ಸ್ಟೆಪ್ ತಗೊಂತಾರ, ಕನೆಕ್ಟ್ ಆಗೋದಕ್ಕೆ ಸ್ಟೆಪ್ ತಗೊಂತಾರ. ಬಿಕಾಸ್ ಇಲ್ಲೇನ್ ನೋಡ್ತಾ ಇದೀನಿ, ಪೇಜ್ ಆಫ್ ಸೋರ್ಡ್ಸ್, ಇಲ್ಲಿ ಏನ್ ನೋಡ್ತಾ ಇದೀನಿ, ಯಾರೋ ಒಬ್ರು ಆಲ್ರೆಡಿ ಒಂಥರ ಸೆಕ್ಯೂರ್ಡ್ ಸಿಚುವೇಶನ್ ಅಲ್ಲಿ ಇದೆ. ಸೆಕ್ಯೂರ್ಡ್ ಅಂದ ಕೂಡಲೇ ಇಟ್ಸ್ ಲೈಕ್ ಮೂವ್ ಆನ್ ಆಗಿದ್ದಾರೆ, ಅಥವಾ ಬೇರೆ ಒಂದು ಕನೆಕ್ಷನ್ ಅಲ್ಲಿ ಇರ್ಬೋದು, ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ತುಂಬಾ ತಗೊಂಡಿದ್ದಾರೆ. ಲೈಫಲ್ಲಿ ಕೂಡ ಕರಿಯರ್ ವೈಸ್ ಅಲ್ಲೂ ಕೂಡ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ದಾರೆ. ಆ ತರ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಬಟ್ ಪೇಜ್ ಆಫ್ ಸ್ವರ್ಡ್ಸ್, ದಿಸ್ ಇಸ್ ಲೈಕ್ ಮೆಸೆಂಜರ್ ಕಾರ್ಡ್. ಓಕೆ, ಪೇಜ್ ಬಂದಾಗೆಲ್ಲ ಇಟ್ಸ್ ಅ ಕಾರ್ಡ್ ಆಫ್ ಮೆಸೆಂಜರ್. ಕಾಂಟ್ಯಾಕ್ಟ್ ಮಾಡೋ ಪಾಸಿಬಿಲಿಟಿ ಇದೆ. ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮನ್ನ ಸ್ಟಾಕ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ನಿಮ್ಮ DP ಚೆಕ್ ಮಾಡ್ತಿರೋದಾಗಿರ್ಬೋದು, ಫಾಲೋ ರಿಕ್ವೆಸ್ಟ್ ಕಳಿಸ್ಬೋದು. ಔಟ್ ಆಫ್ ನೋ ವೇರ್ ಅವರ ಒಂದು ಸೆಕೆಂಡ್ ID ಇಂದ ನಿಮಗೆ ಮೆಸೇಜ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು, ಈ ತರ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ಗಿವ್ ಮಿ 30 seconds. Let me focus. ಪಾಸಿಬಿಲಿಟಿ ಇದೆ ನಿಮ್ ಬಗ್ಗೆ. ಅವರ ಫ್ರೆಂಡ್ಸ್ ಜೊತೆ ಕೇಳ್ತಾ ಇರೋದು, ನಿಮ್ ಬಗ್ಗೆ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ಕೊಂತ ಇರೋದು, ಮ್ಯೂಚುವಲ್ ಫ್ರೆಂಡ್ಸ್ ಜೊತೆ ಆಗಿರ್ಬೋದು. ಇವಾಗ್ಲೂ ಕೂಡ ಗ್ರೇಟ್ಫುಲ್ ಫೀಲ್ ಮಾಡ್ತಾ ಇದ್ದಾರೆ. ಇವಾಗ್ಲೂ ಕೂಡ ನಿಮ್ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಅಂತ ಹೇಳ್ಬೋದು. ಬಟ್ ದ ಥಿಂಗ್ ಈಸ್, ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಗೈಸ್. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಆಫೀಸಲ್ಲೇ ಒಂದು ಹೈಯರ್ ಪೊಸಿಷನ್ ಸಿಕ್ಕಿದೆ ಇವ್ರಿಗೆ, ಅಂಡ್ ಅದನ್ನ ಕೂಡ ಅವರು ಫುಲ್ಫಿಲ್ ಮಾಡಬೇಕು. ಇವಾಗ ಯಾರಿಗೋ ಅವರು ಪೋಸ್ಟ್ ಮಾಡ್ತಾ ಇರ್ಬೇಕು, ಅವಾಗ ಅಪ್ಡೇಟ್ಸ್ ಮಾಡ್ತಾ ಇರ್ಬೇಕು. ಸೊ ಅವ್ರ ಹತ್ರ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ಪ್ರಾಬಬ್ಲಿ ಅವರಿಗೆ ಈ ಕನೆಕ್ಷನ್ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಥವಾ ಇಟ್ಸ್ ಲೈಕ್ ಏನ್ ಗೊತ್ತಾ, ಡೈರೆಕ್ಟ್ ಆಗಿ ನಿಮ್ನ ಕನೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಡೈರೆಕ್ಟ್ ಆಗಿ ನಿಮ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ತರ ಒಂದು ಸಿಚುವೇಶನ್. ಸನ್ ಬಂದಿರೋದು, ಪೇಜ್ ಆಫ್ ಸ್ವರ್ಡ್ಸ್ ಬಂದಿರೋದು ಅಂದ್ರೆ ಪಾಸಿಬಿಲಿಟಿ ಇದೆ ನಿಮ್ಮಿಬ್ರು ಮಧ್ಯೆ ಅಷ್ಟು ಕಮ್ಯುನಿಕೇಶನ್ ಆಗಿಲ್ಲ. ಬಿಕಾಸ್ ನೀವ್ ಯಾರು ಅಂತ ಗೊತ್ತಿದೆ ಈ ಪರ್ಸನ್ಗೆ, ನೀವ್ ಎಲ್ಲಿಂದ ಅಂತ ಗೊತ್ತಿದೆ, ಹೆಂಗೆ ಎಲ್ಲ ಗೊತ್ತಿದೆ. ಬಟ್ ನಿಮ್ಮಿಬ್ರು ಮಧ್ಯೆ ಜಾಸ್ತಿ ಕಾನ್ವರ್ಸೇಷನ್ಸ್ ಆಗಿಲ್ಲ, ಮಾತುಕತೆ ಜಾಸ್ತಿ ಆಗಿಲ್ಲ. ಆ ತರ ಒಂದು ಮೆಸೇಜ್ ಬರ್ತಾ ಇದೆ. ಸೊ ದಟ್ಸ್ ವೈ ಈ ಪರ್ಸನ್ಗೆ ಒಂದ್ ಸ್ಟೆಪ್ ಫಾರ್ವರ್ಡ್ ತಗೊಳ್ಳೋದಕ್ಕೆ, ರಿಸ್ಕ್ ತಗೊಳ್ಳೋದಕ್ಕೆ ಭಯ ಆಗ್ತಾ ಇರ್ಬೋದು. ಆ ತರ ಪಾಸಿಬಿಲಿಟಿ ಇದೆ. ಅಂಡ್ ಸೊಸೈಟಿಲಿ ಅವ್ರದ್ದೇ ಆದ ಸ್ಟೇಟಸ್, ಅವ್ರದ್ದೇ ಆದ ಒಂದು ಲೆವೆಲ್ ಇರೋದ್ರಿಂದ ಅವ್ರಿಗೆ ಹೆಂಗೆ ಅಂದ್ರೆ, ನಾನು ಅಪ್ರೋಚ್ ಮಾಡ್ಬೇಕಾ, ಆ ತರ ಒಂದು ಮೈಂಡ್ ಸೆಟ್ ಇದೆ ಇವ್ರಿಗೆ. ಓಕೆ, ಬಟ್ ಟ್ರಸ್ಟ್ ಮೀ, ಐ ಆಮ್ ಶೋರ್ ನಿಮ್ಮಿಬ್ರು ಮಧ್ಯೆ ಜಾಸ್ತಿ ಮಾತುಕತೆ ಆಗಿಲ್ಲ. ಅಟ್ರಾಕ್ಷನ್ ಇದೆ, ಅಟೆನ್ಷನ್ ಏನೋ ಸಿಗ್ತಾ ಇದೆ ನಿಮ್ಮ ಮೇಲೆ, ನಿಮಗೂ ಅವ್ರ ಮೇಲೆ. ಬಟ್ ಜಾಸ್ತಿ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನೀವು ಸಿಂಗಲ್ ರಿಲೇಶನ್ಶಿಪ್ ಅಲ್ಲಿ ಇದೀರಾ, ಡೀಪ್ ಆಗಿ ನಿಮ್ ಬಗ್ಗೆ ಗೊತ್ತಿಲ್ಲ. ಆ ತರ ಒಂದು ಮೆಸೇಜ್ ಬರ್ತಾ ಇದೆ. ಗ್ರೂಪ್ 1, ಲೆಟ್ ಮೀ ಪುಲ್ ಮೋರ್ ಇನ್ಫಾರ್ಮೇಶನ್. More information, Ace of Wands, something new is gonna start ನಿಮ್ಮಿಬ್ರು ಮಧ್ಯ.
ನ್ಯೂ ಕನೆಕ್ಷನ್ ಸ್ಟಾರ್ಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಅಟ್ಲೀಸ್ಟ್ ಆ ಒಂದು ಐಡಿಯಾ ಬಂದಿದೆ ಅವರ ಒಂದು ಮೈಂಡ್ ಅಲ್ಲಿ, ಲೆಟ್ ಸ್ಟಾರ್ಟ್ ಸಮಥಿಂಗ್. ಸ್ಟ್ರೇಂಜರ್ಸ್ ತರ ಇರೋದು ಬೇಡ, ಕನೆಕ್ಟ್ ಆಗೋಣ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ, ಈ ಒಂದು ಥಾಟ್ ಬರೋ ಎಲ್ಲ ಪಾಸಿಬಿಲಿಟೀಸು ಇದೆ. ಬಿಕಾಸ್ ನಾನು ಮುಂಚೆನೆ ಹೇಳ್ದಂಗೆ ನಿಮ್ಮಿಬ್ರು ಮಧ್ಯೆ ಆ ಇಂಟೆನ್ಸಿಟಿ ಚೂರು ಕಡಿಮೆ ಆಗಿಲ್ಲ, ಅಟ್ರಾಕ್ಷನ್ ಅದು ಚೂರು ಕಡಿಮೆ ಆಗಿಲ್ಲ. ದಿಸ್ ಇಸ್ ಟ್ರೈಂಗ್ ಟು ಟೆಲ್ ಮೀ ದಟ್ ಕನೆಕ್ಷನ್ ನಿಮ್ಮಿಬ್ರು ಮಧ್ಯೆ ಅಂತ ದೊಡ್ಡ ಜಗಳ ಆಗಿಲ್ಲ. ಪ್ರಾಬಬ್ಲಿ ಮುಂಚೆನೆ ಹೇಳ್ದಂಗೆ ಡ್ಯೂ ಟು ಸಮ್ ಸಿಚುವೇಶನ್, ಕರಿಯರ್ ಚಾಯ್ಸಸ್ ಇಂದ ನೀವು ದೂರ ಆದ್ರಿ, ಫ್ಯಾಮಿಲಿ ಅವರಿಂದ ಪ್ರಾಬಬ್ಲಿ ನೀವು ದೂರ ಆದ್ರಿ. ಸೊ ನೀವಿಬ್ರು ದೂರ ಆಗಿದ್ ರೀಸನ್ ನೀವಿಬ್ರಲ್ಲ, ಏನೋ ಜಗಳ ಆಗಿ ನೀವು ದೂರ ಆಗಿರೋದಲ್ಲ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವು ದೂರ ಆಗಿರೋದಲ್ಲ. ಔಟ್ ಆಫ್ ಸಮ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಕಾರಣದಿಂದ, ಎಸ್ಪೆಷಲಿ ಒಂದು ವುಮೆನ್ ನನ್ನ ಮೈಂಡಿಗೆ ಬರ್ತಾ ಇದೆ. ಯಾವುದೋ ಒಂದು ವುಮೆನ್ ಕಾರಣದಿಂದ ನೀವು ದೂರ ಆಗಿದ್ದು, ಆತರ ಒಂದು ಪಾಸಿಬಿಲಿಟಿ ಇದೆ. ಬಟ್ ನಿಮ್ಮಿಬ್ರು ಮಧ್ಯ ಮತ್ತೆ ಆ ಒಂದು ಕನೆಕ್ಷನ್ ಮತ್ತೆ ರೀಚಿಗಿರೋದು ಪಾಸಿಬಿಲಿಟಿ ಇದೆ. ಬಿಕಾಸ್ ಈ ಪರ್ಸನ್ ತುಂಬಾ ಸ್ಟಾಕ್ ಮಾಡ್ತಾ ಇದ್ದಾರೆ, ತುಂಬಾ ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವೇ ಮೆಸೇಜ್ ಮಾಡ್ತೀರೇನೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ನೀವೇ ಏನಾದ್ರೂ ಒಂದ್ ಸ್ಟೆಪ್ ಮುಂದೆ ಇಡ್ತೀರೇನೋ, ಸೆಂಡ್ ಮಾಡ್ತೀರೇನೋ ರಿಕ್ವೆಸ್ಟ್, ಈ ತರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಸೊ ಎಸ್, ವೆರಿ ಬ್ಯೂಟಿಫುಲ್ ಕನೆಕ್ಷನ್ ಇನ್ನೂ ಇದೆ ಅಂಡ್ ಇದಕ್ಕೆಲ್ಲ ಪೊಟೆನ್ಶಿಯಲ್ ಇದೆ ಟು ಸ್ಟಾರ್ಟ್ ಟು ಸಮಥಿಂಗ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಸೊ ಗ್ರೂಪ್ 1, ದಟ್ ವಾಸ್ ಅ ಮೆಸೇಜ್. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ ನ ಮಿಸ್ ಮಾಡ್ಕೊಳ್ಳೋ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಪ್ಲೀಸ್ ಬ್ಲೆಸ್ ಮೀ, ಬ್ಲೆಸ್ ಮೈ ಬಿಲೋವಡ್ ಪೀಪಲ್ ಆಸ್ ವೆಲ್ ಅಂತ ಹೇಳ್ತಾ ಟೇಕ್ ಕೇರ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಇಮೇಜ್, ಸೆಕೆಂಡ್ ಟೈಮ್ ಚೂಸ್ ಮಾಡಿದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ. ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಸೆಪರೇಷನ್ ಅಲ್ಲಿ ಇರೋರಿಗಾಗಿರ್ಬೋದು. ಲೆಟ್ ಸಿ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಮಾಡಿ ವಾಟ್ಸ್ಆಪ್ ಮಾಡೋದಾಯ್ತು. ಓಕೆ, ಲೆಟ್ ಸಿ. ಫಸ್ಟ್ ನಾನು ಅರ್ಥ ಮಾಡ್ಕೊಂತೀನಿ ಏನ್ ಆಗ್ತಾ ಇದೆ ಸಿಚುವೇಶನ್ ಅಂತ. ಬಿಕಾಸ್ ಎವ್ರಿ ಮೂಮೆಂಟ್ ಕಾರ್ಡ್ ಬಂದಾಗ ನಾನು ಪರ್ಸನಲ್ ರೀಡಿಂಗ್ ಟೈಮಲ್ಲಿ ಆಬ್ವಿಯಸ್ ನಾನು ಅರ್ಥ ಮಾಡ್ಕೋಬೇಕಾಗತ್ತೆ. ಬಟ್ ರೀಡಿಂಗ್ ಮಾಡ್ಬೇಕಾದ್ರೆ ನಾನು ಅರ್ಥ ಮಾಡ್ಕೊಂತು ಮುಂಚೆ ನಿಮಗೆ ಹೇಳೋದಕ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಗಾಯ್ಸ್, ಇವನ್ ಗ್ರೂಪ್ 1 ಫಸ್ಟ್ ಕಾರ್ಡ್ ಲವರ್ಸ್ ಬಂತು, ಗ್ರೂಪ್ 2 ಫಸ್ಟ್ ಕಾರ್ಡ್ ಲವರ್ಸ್ ಬರ್ತಾ ಇದೆ. ಮೇ ತುಂಬಾ ಜನ ಗ್ರೂಪ್ 1 ಅವರೇ ಗ್ರೂಪ್ 2 ಏನಾದ್ರು ಬಂದ್ರ ಬೈ ಎನಿ ಚಾನ್ಸ್ ಡಬಲ್ ಚೆಕ್ ಮಾಡೋದಕ್ಕೆ ಪ್ರಾಬಬ್ಲಿ ಇರ್ಬೋದು. ಸೊ ಯಾ, ಐ ಥಿಂಕ್ ಇವನ್ ದೋ ನೀವು ಸೆಪರೇಷನ್ ಅಲ್ಲಿ ಇದ್ರೂನು ಆ ಒಂದು ಅಟ್ರಾಕ್ಷನ್ ಅನ್ನೋದು ಹೋಗಿಲ್ಲ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ನೀವು ಒಬ್ರನ್ನೊಬ್ರನ್ನ ವಿಲನ್ ತರ ಅಂತೂ ನೋಡ್ಕೊಂತ ಇಲ್ಲ. ಆ ತರ ಒಂದು ಸಿಚುವೇಶನ್ ಬರ್ತಾ ಇದೆ ಇಲ್ಲಿ. ಇಟ್ಸ್ ಲೈಕ್ ಅನ್ಟೋಲ್ಡ್ ವಿಶಸ್ ನಿಮ್ಮಿಬ್ರು ಮಧ್ಯೆ ಇದೆ ಅಂತಾನೆ ಹೇಳ್ಬೋದು. ಇದು ಹಿಂಗೆ ಗೊತ್ತಾ, ನಿಮ್ಮಿಬ್ರಿಗೂ ಗೊತ್ತು ದೂರ ಆಗಿದ್ದೀನಿ, ನಿಮ್ಮಿಬ್ರಿಗೂ ವಾವ್ ಡೆವಿಲ್, ವಾಟ್ಸ್ ಗೋಯಿಂಗ್ ಆನ್ ಗೈಸ್. ಸೊ ನೋ ಕಾಂಟೆಕ್ಸ್ಟ್, ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ದಿಸ್ ಸಿಚುವೇಶನ್. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಅನ್ ಎಮೋಷನಲ್ ಕನೆಕ್ಷನ್ ಅಲ್ಲ ಇದು. ಇಟ್ಸ್ ಮೋರ್ ಲೈಕ್ ಕಾರ್ಮಿಕ್ ಕನೆಕ್ಷನ್. ನೀವು ಪದೇ ಪದೇ ಈ ಪರ್ಸನ್ ನೆನಪಿಸ್ಕೊಂತಾ ಇದ್ದೀರಾ, ಪದೇ ಪದೇ ಎಲ್ಲಿಗೆ ಹೋದ್ರೂ ನಿಮಗೆ ಈ ಪರ್ಸನ್ ನೆನಪಾಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಏನೇ ಸಿಚುವೇಶನ್ ನೋಡ್ತಾ ಇದ್ರು, ಯಾವುದೇ ಮೂವಿಗಳನ್ನ ನೋಡ್ತಾ ಇದ್ರು, ಎಲ್ಲೋ ಒಂದ್ ಕಡೆ ನಿಮ್ಮ ಥಾಟ್ ಆ ಪರ್ಸನ್ಗೆ ಹೋಗ್ತಾ ಇದೆ. ಈವನ್ ದೋ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇಲ್ದನೆ ಇದ್ರು ಅಲ್ಲಿ ಒಂದು ಇನ್ವಿಸಿಬಲ್ ಚೈನ್ ನಿಮ್ಮಿಬ್ರು ಮಧ್ಯ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಸಿ, ಈ ಡೆವಿಲ್ ಕಾರ್ಡ್ ತೋರಿಸ್ಬೋದ, ಐ ಆಮ್ ನಾಟ್ ಶೋರ್, ಬಟ್ ಇಲ್ಲೊಂದು ಲೈನ್ಸ್ ಇದೆ, ಇಫ್ ಯು ಕ್ಯಾನ್ ಸಿ ಲೈನ್ ಇದೆ ಅಲ್ವಾ, ದಟ್ ಈಸ್ ಕಾಲ್ಡ್ ಇನ್ವಿಸಿಬಲ್ ಲೈನ್ ನಿಮ್ಮಿಬ್ರು ಮಧ್ಯ ಇದೆ. ಪಾಸಿಬಿಲಿಟಿ ಇದೆ ಗಾಯ್ಸ್, ಇಲ್ಲೊಂದು ನೆಗೆಟಿವ್ ಎನರ್ಜಿ ನಾನು ಸೆನ್ಸ್ ಮಾಡ್ತಾ ಇದ್ದೀನಿ.
ಸಿ ಸಮ್ಟೈಮ್ಸ್ ಏನಾಗುತ್ತೆ, ಒಂದಷ್ಟು ಜನ ನಮ್ ಲೈಫಲ್ಲಿ ಬರ್ತಾರೆ ಇರೋದಕ್ಕಲ್ಲ, ನಮಗೇನೋ ಒಂದು ಲೆಸನ್ ಟೀಚ್ ಮಾಡೋದಕ್ಕೆ. ಈ ಕನೆಕ್ಷನ್ ಅಲ್ಲಿ ನಾನೇನೋ ನೆಗೆಟಿವ್ ಸೆನ್ಸ್ ಮಾಡ್ತಾ ಇದ್ದೀನಿ, ಲೆಟ್ ಮಿ ಬಿ ಆನೆಸ್ಟ್. ಬಿಕಾಸ್ ಸಿ ಅವ್ರ ಜೊತೆ ನಿಮಗೆ ಕನೆಕ್ಷನ್ ಅಥವಾ ಪೊಟೆನ್ಶಿಯಲ್ ಆಗಿರ್ಬೇಕು ಅನ್ನೋ ಥಾಟ್ಗಿಂತ ಈ ಒಂದು ಮೂಮೆಂಟಿಗೆ ನನಗೆ ಅವ್ರು ಇಷ್ಟ ಆಗಿದ್ದಾರೆ, ಈ ಒಂದು ಮೂಮೆಂಟಿಗೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಇಟ್ಸ್ ಲೈಕ್ ಏನ್ ಗೊತ್ತಾ, ಐ ಡೋಂಟ್ ಥಿಂಕ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು ತುಂಬಾನೇ ವಾರಗಳು ತುಂಬಾ ತಿಂಗಳಾಗಿದೆ ಅಂತ ನೋಡ್ತಾ ಇಲ್ಲ, ಅಥವಾ ಅವ್ರು ಬಿಟ್ಟಿದ್ದಾರೆ ನಿಮಗ್ ಬಿಡೋದಕ್ ಆಗ್ತಾ ಇಲ್ಲ, ಅವರ ನೆನಪುಗಳು ಬರ್ತಾನೆ ಇದೆ, ಅವ್ರ ನೆನಪುಗಳು ನಿಮಗೆ ನಿಮ್ ಮೈಂಡ್ ಇಂದ ತೆಗಿಯೋದಕ್ ಆಗ್ತಾ ಇಲ್ಲ, ನಿಮಗ್ ತುಂಬಾ ಸತಿ ಫೀಲ್ ಆಗಿದೆ ನನಗೇನಾದ್ರೂ ಆಗಿದೆಯಾ, ನಾನು ಯಾಕೆ ಈ ಪರ್ಸನ್ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀನಿ, ನನಗ್ ಯಾಕೆ ಈ ಪರ್ಸನ್ ನ ಬಿಟ್ಟು ಬೇರೆ ಫೋಕಸ್ ಮಾಡೋದಕ್ ಆಗ್ತಾ ಇಲ್ಲ. ಲೆಟ್ ಮೀ ಟೆಲ್ ಯು, ಈ ಒಂದು ಕನೆಕ್ಷನ್ ನಿಮ್ಮ ಮೈಂಡ್ ಸೆಟ್ ನ ಮಾತ್ರ ಮೆಸ್ ಮಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ಈ ಎನರ್ಜಿ ನಿಮ್ಮ ಕರಿಯರ್ ಮೇಲೆ, ಇನ್ ಕೇಸ್ ನೀವು ಓದ್ತಾ ಇದ್ದೀರಾ ಅಂದ್ರೆ ನಿಮ್ಮ ಸ್ಟಡೀಸ್ ಮೇಲೆ, ಇನ್ ಕೇಸ್ ನೀವು ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರ ಮೇಲೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಬಿಕಾಸ್ ಈ ಒಂದು ಕನೆಕ್ಷನ್ ಅಲ್ಲಿ ನಾನು ನೆಗೆಟಿವ್ ಸೆನ್ಸ್ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಅಡ್ವಾಂಟೇಜ್ ಆಗಿ ತಗೊಂತಾ ಇರ್ಬೋದು ಈ ಕನೆಕ್ಷನ್ ನ, ಅಂದ್ರೆ ತುಂಬಾನೇ ಒಂಥರ ನೆಗೆಟಿವ್ ಸೆನ್ಸ್ ಮಾಡ್ತಾ ಇದ್ದೀನಿ ಗೈಸ್. ಲೆಟ್ ಮಿ ಟೆಲ್ ಯು, ಲೆಟ್ ಮಿ ಬಿ ಆನೆಸ್ಟ್. ಈ ಪರ್ಸನ್ ಇಂದ ನಿಮಗೆ ತುಂಬಾ ಡ್ಯಾಮೇಜ್ ಆಲ್ರೆಡಿ ಆಗಿದೆ ಪ್ರಾಬಬ್ಲಿ, ಬಟ್ ಅಟ್ಯಾಚ್ಮೆಂಟ್ ಅನ್ನೋದು ನಿಮಗೆ ಆಗ್ತಾ ಇಲ್ಲ, ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ರಿ, ತುಂಬಾ ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ರಿ ಅನ್ಸುತ್ತೆ. ಎಲ್ಲ ಏನೇ ಚಾಯ್ಸಸ್ ಮಾಡೋದಕ್ಕಿದ್ರು ನೀವು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ರಿ. ಒಂದ್ ಪಾಯಿಂಟ್ ಅಲ್ಲಿ ಹೆಂಗೆ ಗೊತ್ತಾ, ತುಂಬಾ ಕನೆಕ್ಟ್ ಆದ್ರಿ, ಬಟ್ ಈ ಕನೆಕ್ಷನ್ ಬೇಗನೆ ಹೋಯ್ತು ಅಂತಾನೆ ಹೇಳ್ಬೋದು. ಬೇಗ ಕನೆಕ್ಟ್ ಆದ್ರಿ, ಬೇಗ ಕ್ಲೋಸ್ ಆದ್ರಿ, ಬೇಗನೆ ಹೋಯ್ತು, ಆತರ ಒಂದ್ ಸಿಚುವೇಶನ್. ಬಟ್ ನಿಮಗೆ ಅದರಿಂದ ಹೊರಗ್ ಬರೋದಕ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮಗೂನು ಗೊತ್ತು, ಇಲ್ಲ ದಿಸ್ ಇಸ್ ರಾಂಗ್, ಅಥವಾ ಈ ಪರ್ಸನ್ ನಾನು ನೆನಪಿಸ್ಕೋಬಾರ್ದು, ಈ ಕನೆಕ್ಷನ್ ಮೇಲೆ ನಾನು ಕೌಂಟ್ ಮಾಡಬಾರ್ದು ಅಂತ ಕೂಡ ನಿಮಗೂನು ತಲೆಯಲ್ಲಿದೆ. ಬಟ್ ನಿಮಗೆ ಇದರಿಂದ ಹೊರಗ್ ಬರೋದಕ್ ಆಗ್ತಾ ಇಲ್ಲ. ದೇರ್ ಇಸ್ ಅ ಇನ್ವಿಸಿಬಲ್ ಚೈನ್. ಎಲ್ಲೋ ಒಂದ್ ಕಡೆ ತುಂಬಾ ಸರಿ ನೀವ್ ಅನ್ಕೊಂಡಿದ್ರ ಏನಾದ್ರು ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಟ್ರಾ, ನಂಗೆ ಯಾಕೆ ಮರೆಯೋದಕ್ ಆಗ್ತಾ ಇಲ್ಲ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಮೋರ್ ಕ್ಲಾರಿಟಿ ಕೊಡೋಣ, ಈ ಪರ್ಸನ್ಗೆ ಏನ್ ಥಾಟ್ ಇದೆ ನಿಮ್ ಮೇಲೆ, ವಾಟ್ಸ್ ದೇರ್ ಇನ್ ದೇರ್ ಮೈಂಡ್. ಅಂಡ್ ಆಲ್ಸೋ ಯು ಗೈಸ್ ಕ್ಯಾನ್ ಸಜೆಸ್ಟ್ ಮಿ ಎನಿ ಒರಾಕಲ್ ಡೆಕ್ ಆಲ್ಸೋ. ತುಂಬಾ ಇದೆ ನನ್ನ ಜೊತೆ ಆಲ್ರೆಡಿ, ನನಗೆ ಒರಾಕಲ್ಸ್ ಬೇಗ ಬೋರ್ ಆಗುತ್ತೆ, ಟ್ರಸ್ಟ್ ಮೀ. ಫೀಲಿಂಗ್ಸ್ ನೋಡೋಣ, ಅಥವಾ ಅವರ ಥಾಟ್ಸ್ ಏನಿದೆ ನಿಮ್ ಮೇಲೆ ಅಂತ ನೋಡೋಣ. ಎರಡೆರಡು ಬಂತು, ಎರಡೆರಡು ಬೇಡ ತಗೊಳ್ಳೋಣ. ಅವರ ಒಂದು ಒಪಿನಿಯನ್ ನಿಮ್ ಬಗ್ಗೆ ಏನಿದೆ, ಇದ್ ನೀವು ಮಾತ್ರ ಹಿಂಗ್ ಯೋಚನೆ ಮಾಡ್ತಾ ಇರೋದ, ಅವ್ರು ಯೋಚನೆ ಮಾಡ್ತಾ ಇದಾರ. 4 of Swords. ಲೈಟ್ ಆನ್ ಮಾಡ್ಕೊಂಡಂತೂ ನಿಜವಾಗ್ಲೂ ವಿಡಿಯೋ ಮಾಡೋದಕ್ಕಾಗಲ್ಲ, ಕಣ್ಣು ಉರಿಯೋಕ್ ಶುರು ಆಗುತ್ತೆ. ನಂದು ಮೊದ್ಲೇ ಡ್ರೈ ಐಸ್, ನಾನು ತುಂಬಾನೇ ಏನೋ ಡ್ಯಾಪ್ ಮಾಡ್ತಾನೆ ಇರ್ಬೇಕಣ್ಣ ಆತರ. ಓಕೆ, ಸೊ ಲೆಟ್ ಮೀ ಫೋಕಸ್, ಇದ್ರ ಮೇಲೆ ಫೋಕಸ್ ಮಾಡ್ತೀನಿ. ಇಲ್ಲಿ ಏನಿದೆ ಸಿಚುವೇಶನ್ ಅಂತ ಫಸ್ಟ್ ನಾನು ಅರ್ಥ ಮಾಡ್ಕೊಂತೀನಿ, ಸೊ ದಟ್ ನಿಮಗೆ ಹೇಳ್ಬೋದು. ಈ ಪರ್ಸನ್ 4 of Swords ಬಂದಿದೆ ಅಲ್ವಾ, ಈ ಪರ್ಸನ್ ಡೆಫಿನೆಟ್ ನಿಮ್ಮ ಬಗ್ಗೆ ಗಿವ್ ಅಪ್ ಅಂತೂ ಮಾಡಿಲ್ಲ. ಲೆಟ್ ಮಿ ಟೆಲ್ ಯು, ಒಂದು ಬ್ರೇಕ್ ತಗೊಂಡಿದ್ದಾರೆ. ಮೇ ಬಿ ಈ ಪರ್ಸನ್ ಮೆಂಟಲಿ ಈ ಕನೆಕ್ಷನ್ ಬಗ್ಗೆ ಇನ್ನೂ ಡಿಸೈಡ್ ಮಾಡಿಲ್ಲ, ಎಲ್ಲಿಗೆ ತಗೊಂಡೋಗ್ಬೇಕು, ಹೆಂಗ್ ಕನೆಕ್ಟ್ ಆಗ್ಬೇಕು, ಓವರ್ ಕನೆಕ್ಟ್ ಆಗ್ಬೇಕಾ. ಎಲ್ಲೋ ಒಂದ್ ಕಡೆ ಅವರಿಗೆ ಗೊತ್ತಾಗಿದೆ ನೀವು ತುಂಬಾನೇ ಅಟ್ಯಾಚ್ ಆಗ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಈ ಕನೆಕ್ಷನ್ ನೆಗೆಟಿವ್ ಕಡೆ ಹೋಗ್ತಾ ಇದೆ, ಅಥವಾ ಎಲ್ಲೋ ಒಂದ್ ಕಡೆ ಅವ್ರು ಅನ್ಕೊಂಡಿದ್ ತರ ಈ ಕನೆಕ್ಷನ್ ಹೋಗ್ತಾ ಇಲ್ಲ ಅನ್ನೋ ಒಂದು ಅವರ ಒಂದು ಥಾಟ್. ಅವರು ಈ ಕನೆಕ್ಷನ್ ಇಂದ ಒಂದು ಪಾಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಈ ಕನೆಕ್ಷನ್ ಇಂದ ಅಟ್ಲೀಸ್ಟ್ ಒಂದ್ ತಿಂಗಳು ನನ್ ಬ್ರೇಕ್ ತಗೊಳ್ಳೋಣ, ನನ್ ಬಗ್ಗೆ ಫೋಕಸ್ ಮಾಡೋಣ, ನನ್ನ ಒಂದು ಸೆಲ್ಫ್ ಕೇರ್ ಮೇಲೆ ಫೋಕಸ್ ಮಾಡೋಣ, ನನ್ನ ಫ್ಯೂಚರ್ ಮೇಲೆ ಫೋಕಸ್ ಮಾಡೋಣ. ಈ ತರ ಒಂದು ಥಾಟ್ ತುಂಬಾನೇ ಇದೆ ಅವ್ರಿಗೆ ನಿಮ್ ಈ ಕನೆಕ್ಷನ್ ಬಗ್ಗೆ. ಬಟ್ ದ ಥಿಂಗ್ ಇಸ್, ನೀವು ತುಂಬಾ ಅಟ್ಯಾಚ್ ಆಗಿದ್ದೀರಾ ಗೈಸ್. ಲೆಟ್ ಮೀ ಬಿ ಆನೆಸ್ಟ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೀರಾ ಅವ್ರಿಗೆ ನಿಮ್ಮಿಂದ ಬ್ರೇಕ್ ಬೇಕು ಅನಿಸ್ತಾ ಇದೆ, ಅಥವಾ ಈ ಕನೆಕ್ಷನ್ ಇಂದ ಬ್ರೇಕ್ ಬೇಕು ಅನ್ನಿಸ್ತಾ ಇದೆ, ಅಥವಾ ಅವ್ರಿಗೆ ಫೀಲ್ ಆಗ್ತಾ ಇದೆ ನನ್ನ ಎನರ್ಜಿ ತುಂಬಾನೇ ಈ ಕನೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ಫೀಲ್ ಅವ್ರಿಗೆ ಬರ್ತಾ ಇದೆ.
ಬಟ್ ದ ಥಿಂಗ್ ಇಸ್ ನೀವು ಅಟ್ಯಾಚ್ ಆಗೋಗ್ಬಿಟ್ಟಿದ್ದೀರಾ, ಒಂಥರ ತುಂಬಾನೇ ಹಚ್ಕೋಬಿಟ್ಟಿದ್ದೀರಾ ಈ ಪರ್ಸನ್, ನಿಮಗೆ ಬಿಡೋದಕ್ ಆಗ್ತಾ ಇಲ್ಲ. ಆತರ ಒಂದ್ ಸಿಚುವೇಶನ್ ನೋಡ್ತಾ ಇದೀನಿ. ಎಲ್ಲೋ ಒಂದ್ ಕಡೆ ಆ ಪರ್ಸನ್ಗೆ ಅದು ಸೆನ್ಸ್ ಆಗಿದೆ, ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ನನ್ನ ಮೆಂಟಲ್ ಸಿಚುವೇಶನ್ ಇದು ಎಫೆಕ್ಟ್ ಆಗ್ತಾ ಇದೆ ಅನ್ನೋ ಒಂದು ಥಾಟ್ ಅವ್ರಿಗೆ ಬರ್ತಾ ಇದೆ. ಸೊ ಇದು ರೈಟ್ ಚಾಯ್ಸಾ ಅದನ್ನೆಲ್ಲ ಸ್ವಲ್ಪ ನಾನು ಸೈಲೆನ್ಸ್ ಅಲ್ಲಿ ಯೋಚನೆ ಮಾಡೋಣ. ಸಿ ಅವ್ರು ಏನ್ ಬ್ರೇಕ್ ತಗೊಂಡಿದ್ದಾರೆ ನಿಮ್ಮಿಂದ, ದಿಸ್ ಇಸ್ ನಾಟ್ ಅ ಪರ್ಮನೆಂಟ್ ಬ್ರೇಕ್, ನೋ, ದಿಸ್ ಇಸ್ ಅ ಟೆಂಪ್ರರಿ ಬ್ರೇಕ್ ನಿಮ್ಮಿಂದ ತಗೊಂಡು, ಅಥವಾ ಈ ಕನೆಕ್ಷನ್ ಇಂದ ಒಂದ್ ಸ್ವಲ್ಪ ಸ್ಟೆಪ್ ಬ್ಯಾಕ್ ಮಾಡಿದ್ದಾರೆ ಅಂದ್ರೆ ದಿಸ್ ಇಸ್ ನಾಟ್ ಲೈಕ್ ಪರ್ಮನೆಂಟ್. ಓಕೆ, ದಿಸ್ ಇಸ್ ಟೆಂಪ್ರರಿ. ಲೆಟ್ ಮೀ ಸಿ. ಕಿಂಗ್ ಆಫ್ ಕಪ್ಸ್, ನೈಸ್, ಬ್ಯೂಟಿಫುಲ್. ಡೋಂಟ್ ವರಿ, ಈ ಒಂದು ಟಾಕ್ಸಿಕ್ ಸಿಚುವೇಶನ್ ಅಲ್ಲಿ ಏನಿದ್ದೀರಾ ನೀವಿಬ್ರು ಇದರಿಂದ ಹೊರಗೆ ಬರ್ತೀರಾ. ಅಂಡ್ ಐ ಥಿಂಕ್ ಅವರಿಗೆ ಈ ಒಂದು ಬ್ರೇಕ್, ಟೆಂಪ್ರರಿ ಬ್ರೇಕ್ ವೆರಿ ಮಚ್ ನೆಸೆಸರಿ. ತುಂಬಾ ಜನ ಇರ್ತಾರೆ, ಓಕೆ, ಇನ್ಕ್ಲೂಡಿಂಗ್ ಮೀ. ನನಗೂನು ಇವಾಗ ಎಷ್ಟೇ ಜನ ಫ್ರೆಂಡ್ಸ್ ಇದ್ರು, ನಾನು ಎಷ್ಟೇ ಹೊರಗೆ ಹೋದ್ರು, ಎಷ್ಟೇ ಸ್ಪೆಂಡ್ ಮಾಡಿದ್ರು, ನನಗ್ ನಂದೇ ಆದಂತ ಸ್ಪೇಸ್ ಬೇಕು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಯಾರ್ದೆಲ್ಲ ಮೂನ್ 12th ಹೌಸ್ ಅಲ್ಲಿ ಇದೆ, ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಮೂನ್ ಪೈಸಿಸ್ ಅಲ್ಲಿ ಇದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೀವ್ ಹೆಂಗೆ ರೀಚಾರ್ಜ್ ಮಾಡ್ಕೊಂತೀರಾ ಅಂತ. ಐ ಆಮ್ ಡ್ಯಾಮ್ ಶೋರ್ ನೀವು ಐಸೋಲೇಷನ್ ಹೋಗ್ಬಿಟ್ಟೇನೆ ರೀಚಾರ್ಜ್ ಮಾಡ್ಕೊಳ್ಳೋದು ನಿಮ್ಮ ಮೈಂಡ್ ಸೆಟ್ ಅಂತ. ಬಿಕಾಸ್ ಹೆಂಗೆ ಅಂತ ಅಂದ್ರೆ ನನಗೆ ಎಸ್ಪೆಷಲಿ ಇವಾಗ ನಾನು ತುಂಬಾ ಹೊರಗಡೆ ಸ್ಪೆಂಡ್ ಮಾಡಿದ್ರೆ, ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಥರ ಬ್ಯಾಟ್ರಿ ತರ ನನ್ನ ಮೈಂಡ್ ಸೆಟ್ ಆಗಿರ್ಬೋದು, ಎವ್ರಿಥಿಂಗ್. ಬ್ಯಾಟ್ರಿ ಲೋ ಆದಾಗ ನಾನು ಆಬ್ವಿಯಸ್ ನನಗೆ ಒಬ್ಳಿಗೆ ಟೈಮ್ ಬೇಕು, ನಾನು ಒಬ್ಳೇ ಇರ್ಬೇಕು. ಐ ವಿಲ್ ಟೇಕ್ ಟೈಮ್ ಟು ರೀಚಾರ್ಜ್, ಆ ತರ ಒಂದು ಸಿಚುವೇಶನ್. ಅಂಡ್ ನಾನು ಒಂದ್ಸತಿ ರೀಚಾರ್ಜ್ ಮಾಡ್ಕೊಂಡು ಹೊರಗಡೆ ಬಂದ ಮೇಲೆ ಬಟರ್ಫ್ಲೈ ತರ ಬರ್ತೀನಿ, ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ವೇ ಅಲ್ಲಿ ನನ್ನ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಬಿಫೋರ್ ದಟ್ ನನಗೆ ಆ ಒಂದು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಐಸೋಲೇಷನ್ ಬೇಕು. ಓಕೆ, ಟ್ರಸ್ಟ್ ಮೀ ಗೈಸ್, ಈ ಒಂದು ಕನೆಕ್ಷನ್ ಟಾಕ್ಸಿಕ್ ಸಿಚುವೇಶನ್ ಇಂದ ಹೊರಗೆ ಬರುತ್ತೆ. ಅವರು ಒಂದು ಟೆಂಪ್ರರಿ ಬ್ರೇಕ್ ತಗೊಂಡಿದ್ದಾರೆ ಅಷ್ಟೇ ನಿಮ್ಮಿಂದ, ಅಥವಾ ಟೆಂಪ್ರರಿಗೆ ನಿಮ್ಮಿಬ್ರು ಮಧ್ಯೆ ಸೆಪರೇಷನ್ ಆಗಿದೆ ಬಿಟ್ರೆ ನೀವು ಅದನ್ನ ತುಂಬಾ ಓವರ್ ಥಿಂಕ್ ಮಾಡಿ ಇವಾಗ ಎಂಟಿ ಹೌಸ್ ಇಸ್ ವರ್ಕ್, ಎಂಟಿ ಮೈಂಡ್ ಇಸ್ ವರ್ಕ್ ಶಾಪ್ ಟುವರ್ಡ್ ಡೆವಿಲ್ ಅಂತ ಹೇಳ್ತಾರಲ್ವಾ. ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್. ಅಂದ್ರೆ ನಿಮ್ ಮೈಂಡ್ ಓವರ್ ಥಿಂಕ್ ಮಾಡ್ಕೊಂಡು ಅದ್ರದ್ದೇ ಥಾಟ್ಸ್ ನ ಇಮ್ಯಾಜಿನ್ ಮಾಡ್ಕೊಂಡು ಅಲ್ಲಿ ಏನೂ ಹಂಗ್ ನೆಗೆಟಿವ್ ಆಗಿಲ್ಲ, ಬಿಟ್ಟೋಗ್ಬಿಟ್ರು, ನನ್ನಿಂದ ಆಗಲ್ಲ, ನಾನು ಅಟ್ಯಾಚ್ ಆಗೋಗ್ಬಿಟ್ಟಿದೀನಿ, ಅದನ್ನ ಯೋಚನೆ ಮಾಡ್ಕೊಂತ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಬಟ್ ದಿಸ್ ಇಸ್ ಅ ಟೆಂಪ್ರರಿ ಬ್ರೇಕ್. ಈ ಪರ್ಸನ್ ವಾಪಸ್ ಬರ್ತಾರೆ, ಮತ್ತೆ ಕಾಂಟ್ಯಾಕ್ಟ್ ಮಾಡೋ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಅವ್ರು ಜಸ್ಟ್ ಅವ್ರ ಮೇಲೆ ಫೋಕಸ್ ಮಾಡ್ಕೊಂತ ಇದಾರೆ. ಅವ್ರ ನೆಕ್ಸ್ಟ್ ಚಾಯ್ಸಸ್ ನ ಮಾಡ್ಕೊಳ್ಳೋದಕ್ಕೂ ಮುಂಚೆ ರೀಚಾರ್ಜ್ ಮಾಡ್ಕೊಂತ ಇದಾರೆ. ಸೊ ನಾನೇನ್ ಹೇಳ್ದೆ, ನನಗ್ ರೀಚಾರ್ಜ್ ಬೇಕು ಅಂದ್ರೆ ಈ ಪರ್ಸನ್ ಪ್ರಾಬಬ್ಲಿ ಅವ್ರ ಮೇಲೆ ಫೋಕಸ್ ಮಾಡ್ಕೊಳ್ಳೋಣ. ಇಟ್ಸ್ ಲೈಕ್ ಈ ಒಂದು ಒಂದ್ ಸ್ವೋರ್ಡ್ ಕೆಳಗಿದೆ ಇಲ್ಲಿ. ಓಕೆ, ಇಲ್ಲಿ 3 ಸ್ವೋರ್ಡ್ಸ್ ಇದೆ, ಇಲ್ಲಿ 1 ಕೆಳಗಿದೆ ಅಲ್ವಾ. ದಿಸ್ ಇಸ್ ಪ್ರಾಬಬ್ಲಿ ಯು, ಅಂದ್ರೆ ಸ್ವಲ್ಪ ಕೆಳಗಿಟ್ಟಿದ್ದಾರೆ. ನಾನು ಫಸ್ಟ್ ಇದ್ರ ಮೇಲೆ ಫೋಕಸ್ ಮಾಡ್ಕೋಣ ಅನ್ನೋದು ಅವರ ಒಂದು ಥಾಟ್ ಅಷ್ಟೇ. ಪರ್ಮನೆಂಟ್ ಸೆಪರೇಷನ್ ಅಲ್ಲ ಇದು. ಬಿಕಾಸ್ ಲುಕ್ ಎಟ್ ದಿಸ್ ಕಿಂಗ್ ಆಫ್ ಕಪ್ಸ್ ಬಂದಿದೆ ಅಂದ್ರೆ ಬ್ಯೂಟಿಫುಲ್ ವೇ ಅಲ್ಲಿ ಮತ್ತೆ ಕನೆಕ್ಟ್ ಆಗ್ತಾರೆ. ಈ ಪರ್ಸನ್ ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಮೀನರಾಶಿ ಹಾಗೂ ಕಟಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಸ್ವಲ್ಪ ಫೋಕಸ್ ಮಾಡ್ತೀನಿ, ಇನ್ನು ಏನೇನ್ ಮೆಸೇಜ್ ಬರುತ್ತೆ ಅಂತ ನೋಡೋಣ. ಸೊ ನಿಮ್ಗೆ ತುಂಬಾನೇ ಮೆಚ್ಯೂರ್ಡ್ ಆಗಿದ್ದಾರೆ ಈ ಪರ್ಸನ್. ಅಂದ್ರೆ ನೀವು ಮೆಚ್ಯೂರ್ಡ್ ಅಲ್ಲ ಆ ತರ ಹೇಳ್ತಾ ಇಲ್ಲ ನಾನು. ಆಬ್ವಿಯಸ್ಲಿ ನಿಮ್ಮ ಮೈಂಡ್ ಸೆಟ್ ತುಂಬಾ ಡಿಫ್ರೆನ್ಸ್ ಇದೆ. ಸಿ, ಅವರು ಯೋಚನೆ ಮಾಡೋ ರೀತಿ, ನೀವ್ ಯೋಚನೆ ಮಾಡೋ ರೀತಿ ತುಂಬಾನೇ ಡಿಫ್ರೆನ್ಸ್ ಇದೆ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ತುಂಬಾ ಮೆಚ್ಯೂರಿಟಿ ಇದೆ ನಿಮ್ ಮೇಲೆ, ಜೆನ್ಯೂನ್ ಆಗಿ ಪ್ರಾಬಬ್ಲಿ ನಿಮ್ನ ಇಷ್ಟ ಪಡ್ತಾ ಇದ್ದಾರೆ, ಜೆನ್ಯೂನ್ ಆಗಿ ಕನೆಕ್ಟ್ ಆಗಿ ಅವ್ರದೇ ಒಂದು ಫೇಸ್ ಅಥವಾ ಅವ್ರದೇ ಆದ ಒಂದು ಫೇಸ್ ಅಲ್ಲಿ ಅವ್ರು ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ. ಮೇ ಬಿ ಯು ಆರ್ ಸಮ್ ಒನ್ ತುಂಬಾ ರಶ್ ಮಾಡ್ತೀರಾ, ನಿಮಗೆ ಆನ್ಸರ್ಸ್ ಇವತ್ತೇ ಬೇಕು ಆ ತರ ಒಂದು ಥಾಟ್. ಬಟ್ ಅವ್ರಿಗೆ ಹೆಂಗೆ ಅಂದ್ರೆ ಯೋಚನೆ ಮಾಡ್ತಾರೆ, ಅವರಿಗೆ ಎಲ್ಲದೂ ಇಂಪಾರ್ಟೆಂಟ್. ಪ್ರಾಬಬ್ಲಿ ಫ್ರೆಂಡ್ಸ್, ಫ್ಯಾಮಿಲಿ, ಅವ್ರ ಥಾಟ್ಸ್, ಇವ್ರ ಥಾಟ್ಸ್, ಅಂಡ್ ದೆನ್ ಒಂದು ಡೆಸಿಷನ್ ಬರ್ತಾರೆ. ಪ್ರಾಬಬ್ಲಿ ನಿಮ್ದು ಯಾವಾಗ್ಲೂ ಇಂಡಿಪೆಂಡೆಂಟ್ ಥಾಟ್ ಆಗಿರೋದನ್ನ ಬೇಗ ಡಿಸಿಷನ್ ಮಾಡ್ತೀರಾ ಪ್ರಾಬಬ್ಲಿ. ದಟ್ಸ್ ವಾಟ್. ಸಜೆಷನ್ ನೋಡೋಣ. ಓಕೆ, ಯಾ, ಬಟ್ ಟೆಂಪರರಿ ಸೆಪರೇಷನ್, 7 of Cups
ತುಂಬಾನೇ ಡಿಸ್ಟ್ರಾಕ್ಟ್ ಆಗಿದ್ದೀರಾ ಗೈಸ್. ಐ ಡೋಂಟ್ ನೋ, ನಿಮಗೆ ಪ್ರಾಬಬ್ಲಿ ತುಂಬಾ ಒಪಿನಿಯನ್ಸ್ ನಿಮ್ಮ ಮೈಂಡ್ ಅಲ್ಲಿ ರನ್ ಆಗ್ತಾ ಇದೆ ಕನೆಕ್ಷನ್ ಬಗ್ಗೆ. ಎಲ್ಲಿ ನನ್ ಬಿಟ್ಟೋಗ್ಬಿಟ್ರೆ, ಎಲ್ಲೋರ್ ಡಿಸ್ಟ್ರಾಕ್ಟ್ ಆಗ್ಬಿಟ್ರೆ, ಎಲ್ಲೋರ್ ನನ್ನ ಚಾಯ್ಸ್ ಮಾಡ್ಲಿಲ್ಲ ಅಂದ್ರೆ, ಚೂಸ್ ಮಾಡ್ಲಿಲ್ಲ ಅಂದ್ರೆ, ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ ನಿಮ್ಮ ಒಂದು ಲೈಫ್ ಅಲ್ಲಿ. ಬಿಕಾಸ್ 7 ಆಫ್ ಕಪ್ಸ್ ಬಂದಿದೆ ಅಂದ್ರೆ ತುಂಬಾ ಜನ ನಿಮ್ಮ ಮೈಂಡ್ ಸೆಟ್ ನ ತಿರುಗಿಸ್ತಾ ಇದಾರೆ ಕೂಡ. ಅಂದ್ರೆ ಆ ಪರ್ಸನ್ ನಿಗಲ್ಲ, ರೈಟ್ ಪರ್ಸನ್ ಅಲ್ಲ, ಬಿಟ್ಬಿಡು, ದಿಸ್ ಇಸ್ ನಾಟ್ ದ ಒನ್, ಯುನೋ ಈ ತರ ಎಲ್ಲ ತುಂಬಾ ಜನ ತಲೆ ತಿರುಗಿಸೋರಿದ್ದಾರೆ ನಿಮ್ಮ ಲೈಫ್ ಅಲ್ಲಿ. ಈ 1 ಗಂಟೆ ನೀವು ಆ ಪರ್ಸನ್ ಮಾತಾಡಿಸ್ಲಿಲ್ಲ ಅಂದ್ರೂ ತುಂಬಾ ಯೋಚನೆ ಮಾಡ್ತೀರಾ, ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ತುಂಬಾ ಅನ್ವಾಂಟೆಡ್ ಥಾಟ್ಸ್ ಗಳು ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ. ಲೆಟ್ ಮಿ ಟೆಲ್ ಯು, ಇಷ್ಟೆಲ್ಲ ಓವರ್ ಥಿಂಕ್ ಮಾಡೋ ನೆಸೆಸಿಟಿ ಇಲ್ಲ. ಅಲ್ಲಿ ಮಳೆ ಬರ್ತಾ ಇದೆ ಅನ್ಕೊಂಡೇ ಹೋಗ್ತೀರಾ ಛತ್ರಿ ಇಟ್ಕೊಂಡು, ಬಿಟ್ರೆ ಅಲ್ಲಿ ಮಳೆ ಬರ್ತಿರಲ್ಲ. ಆನೆಸ್ಟ್ಲಿ ದಿಸ್ ಇಸ್ ಆಲ್ ನಿಮ್ಮ ಮೈಂಡ್ ನಿಮ್ನ ನೆಗೆಟಿವಿಟಿ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಆಕ್ಚುಯಲ್ ರಿಯಾಲಿಟಿಲಿ ಆತರ ನೆಗೆಟಿವ್ ಆಗ್ತಾ ಇಲ್ಲ. ಈ ಸಿಚುವೇಶನ್ ಯಾಕೆ ನೆಗೆಟಿವ್ ಸೆನ್ಸ್ ಆಯ್ತು ನನಗೆ ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ, ಪ್ರಾಬಬ್ಲಿ ಬಿಕಾಸ್ ಆಫ್ ಯೋರ್ ಮೈಂಡ್ ಸೆಟ್. ಅಂದ್ರೆ ನೀವು ನಿಮ್ಮ ಯೋಚನೆ ಮಾಡ್ತಿರೋ ರೀತಿಲಿ ತುಂಬಾ ಶಿಫ್ಟ್ ಮಾಡ್ಕೋಬೇಕು. ಅಲ್ಲೇನು ಆಗಿರಲ್ಲ, ಬಟ್ ಆಗಿದೆ ಅನ್ಕೊಂತಾ ಇದ್ದೀರಾ. ಆ ಪರ್ಸನ್ ನಿಮ್ ಬಗ್ಗೆ ಅಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಿರಲ್ಲ, ಬಟ್ ಮಾಡಿದ್ದಾರೆ ಅನ್ಕೊಂಡಿರ್ತೀರಾ. ಅವ್ರೇನೋ ಒಂದು ಟೆಂಪರರಿ ಬ್ರೇಕ್ ಕೇಳ್ತಾ ಇದಾರೆ, ಪರ್ಮನೆಂಟ್ ಆಗಿ ಹೋದ್ರು ಅನ್ಕೊಂತೀರಾ. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ತುಂಬಾ ಚೇಂಜಸ್ ಮಾಡ್ಕೋಬೇಕಾದ ಸಿಚುವೇಶನ್ ಬಂದಿದೆ. ಗ್ರೂಪ್ 2, ದಟ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಅದೇನೇ ಓವರ್ ಬರ್ಡನ್ ಆಗಿರ್ಬೋದು, ಅದೇನೇ ಡಿಸ್ಟ್ರಾಕ್ಷನ್ ಆಗ್ತಿರ್ಬೋದು, ಅದೇನೇ ಸಿಚುವೇಶನ್ ನಿಮಗೆ ನೆಗೆಟಿವ್ ರೀತಿಲಿ ಯೋಚನೆ ಮಾಡೋ ತರ ಮಾಡ್ತಿರ್ಬೋದು, ಅದನ್ನ ಕಟ್ ಆಫ್ ಮಾಡಿ ಇವತ್ತೆ. ಓಕೆ, ಸೊ ದಟ್ ವಾಸ್ ದ ಮೆಸೇಜ್ ಗ್ರೂಪ್ 2. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫ್ ಅಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬ್ಲೆಸ್ ಮೀ, ಬ್ಲೆಸ್ ಮೈ ಬ್ಲಡ್ ಪೀಪಲ್ ಆಸ್ ವೆಲ್ ಅಂತ ಹೇಳ್ತಾ ಬಾಯ್ ಗೈಸ್.